ಮಾರ್ಚ್ 4, 2025 ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ರು. ಬರೋಬ್ಬರಿ 14 ಕೆಜಿ ಚಿನ್ನದ ಗಟ್ಟಿಗಳನ್ನ ದುಬೈನಿಂದ ಭಾರತಕ್ಕೆ ಸ್ಮಗ್ಲಿಂಗ್ ಮಾಡಲಾಗ್ತಿತ್ತು. ಅಂದು ಬಲೆಗೆ ಬಿದ್ದ ಚಿನ್ನದ ಚೋರಿ ಬೇರಾರೂ ಅಲ್ಲ, ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್. IPS ಅಧಿಕಾರಿ ರಾಮಚಂದ್ರ ರಾವ್ ಮಲಮಗಳು ಆಗಿರುವಂತಹ ರನ್ಯಾ ರಾವ್ ದುಬೈನಿಂದ ಕೆಜಿಗಟ್ಟಲೆ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರೋದು ಬಯಲಾಗಿದೆ. ರನ್ಯಾಳನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟಿರೋ DRI ಅಧಿಕಾರಿಗಳು ಚಂದನವನದ ನೆಟ್ಟಿಗೆ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಜೈಲು ವಾಸದ ಜೊತೆಗೀಗ ಕರ್ಮಫಲ ಅನ್ನೋ ಹಾಗೆ 102 ಕೋಟಿ ದಂಡ ಕಟ್ಟೋ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ ರನ್ಯಾ. ಹಾಗಿದ್ರೆ ಜೈಲು ಹಕ್ಕಿಯಾಗಿರೋ ಚಿನ್ನ ಚೋರಿಗೆ ಈ ಸಂಕಷ್ಟ ಎದುರಾಗಿರೋದ್ಯಾಕೆ? ಗಾಯದ ಮೇಲೆ ಬರೆ ಹಾಕಿದಂತಾಗಿರೋದ್ಯಾಕೆ ಈಕೆಯ ಪರಿಸ್ಥಿತಿ? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಆಸ್ತಿ ಬೇಕಾದಷ್ಟಿತ್ತು, ಸಿನಿಮಾಗಳಲ್ಲಿ ನಟಿಸಿದ್ರಿಂದ ಒಳ್ಳೆ ಹೆಸರು ಇತ್ತು. ಆದ್ರೆ ದುರಾಸೆಯ ದಾರಿ ಹಿಡಿದು ಹೋಗಿದ್ದ ನಟಿ ರನ್ಯಾ ರಾವ್ಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಿವೆ. ಅಪ್ಪನ ಹೆಸರು ಬಳಸ್ಕೊಂಡು ದುಬೈನಿಂದ ಅಕ್ರಮವಾಗಿ ಬೆಂಗಳೂರಿಗೆ ಚಿನ್ನ ಸಾಗಾಣಿಕೆ ಮಾಡ್ತಿದ್ದ ಕೇಸ್ನಲ್ಲಿ ರನ್ಯಾ ರಾವ್ ತಗಲಾಕೊಂಡಿದ್ದಾಳೆ. ಆದ್ರೆ ಈಕೆ ಕಾಕಿ ಕೈನಲ್ಲಿ ಲಾಕ್ ಆಗೋ ವೇಳೆಗಾಗಲೇ ಸಾಕಷ್ಟು ಪ್ರಮಾಣದ ಚಿನ್ನವನ್ನ ಅಕ್ರಮವಾಗಿ ಬೆಂಗಳೂರಿಗೆ ತಂದಾಗಿತ್ತು. ಅದನ್ನ ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸಿಯೂ ಆಗಿತ್ತು. ಹೀಗೆ ನಿರಂತರವಾಗಿ ಈಕೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದದ್ದೇ ಅನುಮಾನಕ್ಕೆ ಕಾರಣವಾಗಿ ಬಲೆಯನ್ನ ಬೀಸಿದಾಗ ತಗಲಾಕೊಂಡಿದ್ದು ಈ ಚಿನ್ನ ಚೋರಿ. ಸದ್ಯ 106 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನ ರನ್ಯಾ ರಾವ್ ವಿದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ತಂದಾಗಿದ್ದು, ಇದರ ತನಿಖೆಯೂ ನಡೆದಿದ್ದು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ರನ್ಯಾ ರಾವ್ಗೆ DRI ಶಾಕ್ ಕೊಟ್ಟಿದ್ದು ಬರೋಬ್ಬರಿ 102.55 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ DRI ನೋಟಿಸ್ ಅನ್ನ ನೀಡಿದೆ. ಸ್ನೇಹಿತರೆ, ರನ್ಯಾ ರಾವ್ ಹಂತ ಹಂತವಾಗಿ 1 ಕ್ವಿಂಟಾಲ್ಗೂ ಅಧಿಕ ಚಿನ್ನ, ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಒಟ್ಟು 127 ಕೆಜಿ ಚಿನ್ನವನ್ನ ಅಕ್ರಮ ಸಾಗಾಟ ಮಾಡಿರೋದು ದೃಢಪಟ್ಟಿದೆ. ಹೀಗಾಗಿ 102 ಕೋಟಿ ದಂಡ ಪಾವತಿಸುವಂತೆ ರನ್ಯಾಗೆ ನೋಟಿಸ್ ಅನ್ನ ನೀಡಲಾಗಿದೆ. ಕಳ್ಳ ಸಾಗಣೆ ವಸ್ತುಗಳನ್ನ DRI 6 ತಿಂಗಳಲ್ಲಿ ವಸೂಲಿ ಮಾಡಬೇಕಾಗಿದೆ. ಹೀಗಾಗಿ ಇನ್ನಾರು ತಿಂಗಳೊಳಗೆ 102 ಕೋಟಿ ಹಣವನ್ನ ದಂಡವಾಗಿ ಕಟ್ಟಬೇಕಿದೆ ರನ್ಯಾ ರಾವ್. ಒಂದು ಕಡೆ ಜೈಲು ವಾಸ, ಅದರ ಜೊತೆಗೆ ಇನ್ನೊಂದು ಕಡೆ ದಂಡದ ಶಿಕ್ಷೆ. ರನ್ಯಾ, ಬೇಕಿತ್ತ ನಿನಗೆ ಚಿನ್ನ ಅನ್ನೋ ಹಾಗಾಗಿದೆ ಆಕೆಯ ಸ್ಥಿತಿ. ಈಗ ಆಕೆ ದಂಡವನ್ನ ಕಟ್ಟಲೇಬೇಕು. ಇಫ್ ಇನ್ ಕೇಸ್ ರನ್ಯಾ ರಾವ್ ದಂಡ ಪಾವತಿಸಲು ವಿಫಲರಾದ್ಲು ಅನ್ಕೊಳ್ಳಿ, DRI ಅಧಿಕಾರಿಗಳು ಸುಮ್ಮನೆ ಕೂರೋದಿಲ್ಲ. ದಂಡ ಪಾವತಿಸದೆ ಹೋದ್ರೆ ಆಸ್ತಿ ಮುಟುಗೋಲಿಗೆ ಅವಕಾಶವಿದೆ. ಹೀಗಾಗಿ ದಂಡವನ್ನ ಕಟ್ಟಲೇಬೇಕು, ಇಲ್ಲವಾದಲ್ಲಿ ಆಸ್ತಿಯನ್ನ ಕಳೆದುಕೊಳ್ಳಲೇಬೇಕಾದ ದುಸ್ಥಿತಿ ಈಗ ರನ್ಯಾ ರಾವ್ಗೆ ಎದುರಾಗಿದೆ. ಇಲ್ಲಿ ರನ್ಯಾ ರಾವ್ ಜೊತೆಗೆ ಪ್ರಕರಣದ ಇತರ ಆರೋಪಿಗಳಿಗೂ ಕೂಡ DRI ಅಧಿಕಾರಿಗಳು ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ತರುಣ್ ಕೊಂಡೂರು ರಾಜು 67.6 ಕೆಜಿ ಚಿನ್ನ ಅಕ್ರಮ ಸಾಗಾಟ ಮಾಡಿದ್ದು DRI 32 ಕೋಟಿ ದಂಡವನ್ನ ವಿಧಿಸಿದೆ. ಇತರೆ ಆರೋಪಿಗಳಾದ ಭರತ್ ಜೈನ್ ಹಾಗೂ ಸಾಹಿಲ್ ಜೈನ್ 63.6 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿರೋದು ದೃಢಪಟ್ಟಿದ್ದು DRI 53 ಕೋಟಿ ದಂಡ ಪಾವತಿಸುವಂತೆ ಸೂಚಿಸಿದೆ. ಒಂದೆಡೆ DRI ಅಧಿಕಾರಿಗಳು ದಂಡಾಸ್ತ್ರದ ಮೂಲಕ ರನ್ಯಾಗೆ ಶಾಕ್ ನೀಡಿದ್ರೆ, ಮತ್ತೊಂದೆಡೆ ಹೈಕೋರ್ಟ್ನಲ್ಲಿ ಕಾಫಿ ಸೋಸಾ ಕಾಯ್ದೆಯಡಿ ಬಂಧನ ಪ್ರಶ್ನಿಸಿ ರನ್ಯಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಕಾಫಿ ಸೋಸಾ ಅಡಿಯಲ್ಲಿ ಬಂಧನ ಮಾಡಿದ್ರಿಂದ ರನ್ಯಾಗೆ 1 ವರ್ಷ ಜಾಮೀನು ಪಡೆಯಲು ಅವಕಾಶವೇ ಇಲ್ಲದಂತಾಗಿದೆ. ಹೀಗಾಗಿ ಕಾಫಿ ಸೋಸಾ ಕಾಯ್ದೆಯನ್ನ ತೆಗೆಯಲು ರನ್ಯಾ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ ಕಾಫಿ ಸೋಸಾ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 11ಕ್ಕೆ ಮುಂದೂಡಿಕೆ ಮಾಡಿದೆ. ಈ ಹಿಂದೆ ರನ್ಯಾ ಸಲ್ಲಿಸಿದ್ದ ಜಾಮೀನು ಅರ್ಜಿಗಳನ್ನ ಸ್ಥಳೀಯ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ 2 ಬಾರಿ ತಿರಸ್ಕರಿಸಿತ್ತು. ಒಟ್ನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ತೆರಳಿರುವಂತಹ DRI ಅಧಿಕಾರಿಗಳು ರನ್ಯಾ ರಾವ್ ಸೇರಿದಂತೆ 4 ಆರೋಪಿಗಳಿಗೂ ದಂಡದ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಆರೋಪಿಗಳು ದಂಡ ಪಾವತಿ ಮಾಡದೆ ಹೋದ್ರೆ ಕಾನೂನು ಸಂಕಷ್ಟ ಮತ್ತಷ್ಟು ಹೆಚ್ಚಾಗಲಿದೆ. ಸ್ನೇಹಿತರೆ, ದುರಾಸೆಯ ನಶೆ ಏರಿದ್ರೆ ಬದುಕು ಮುಂದೆ ಎಂತಹ ದುರಂತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ರನ್ಯಾ ರಾವ್ ಪ್ರಕರಣವೇ ಸಾಕ್ಷಿ. ಆಕೆಗೆ ಬೇಕಾದಷ್ಟು ಆಸ್ತಿ ಇತ್ತು, ಆದ್ರೆ ಇನ್ನೂ ಬೇಕು ಅನ್ನೋ ದುರಾಸೆಯಿಂದಾಗಿ
ತನ್ನ ಬದುಕನ್ನ ತಾನೇ ಹಾಳು ಮಾಡಿಕೊಂಡಿದ್ದು ಇದೀಗ ಜೈಲು ಹಕ್ಕಿಯಾಗಿ ದಿನದೂಡ್ತಾ ಇದ್ದಾಳೆ ರಮ್ಯಾ ರಾವ್. ಸ್ನೇಹಿತರೆ, ಈ ಪ್ರಕರಣದ ಬಗ್ಗೆ ನಿಮಗೆ ಏನನ್ಸತ್ತೆ? ಜೈಲು ವಾಸದ ಜೊತೆಗೀಗ 102 ಕೋಟಿ ದಂಡ ಕಟ್ಟೋ ದುಸ್ಥಿತಿಯನ್ನ ತಾನಾಗಿಯೇ ಮೈ ಮೇಲೆ ಎಳೆದುಕೊಂಡಿರುವಂತಹ ರಮ್ಯಾ ರಾವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಎಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.